ಕಾರ್ಯನಿರ್ವಹಿಸಿದ್ರು. ಈ ಬಾರಿ ಚರಣ ಎಸ್ ಡೈವಿಂಗ್ ಟ್ಯಾಕಲ್ ಎಸ್ ಎಸ್ ಮಾಡಿ ಎಸ್ ಎಸ್ ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ. ದಾಳಿಯಲ್ಲಿ ಸಂಜಯ ಯುವ ದಾಳಿಗಾರ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲಿನ 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನೂತನ್ ಕೆ, ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂಕ್ ಅಯ್ಯ. ಎಸ್ ಈ ಬಾರಿ ಸಂಜಯ ರಾಷ್ಟ್ರೀಯ ಅನುಭವಿ ಆಟಗಾರ ಅಭಿಷೇಕ್ ಅಯ್ಯ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಇದೀಗ ದಾಳಿಯಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಪುರುಷೋತ್ತಮ್ ಪಲಾಡ್ ಮೈಸೂರು, ಮಂಡ್ಯ ಹಾಗೂ ಹಾಸನ ಭಾಗದಲ್ಲಿ ಅನೇಕ ಕಬಡ್ಡಿ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಆಟಗಾರ. ಹಾಗೆ ವಿಶೇಷವಾಗಿ ಈ ಭಾಗದಲ್ಲಿ ನಡೆಯುವಂತಹ ಪ್ರೋ ಕಬಡ್ಡಿಯಲ್ಲಿ ಸಹ ಉತ್ತಮ ಪ್ರದರ್ಶನ ನೀಡಿದಂತಹ ಆಟಗಾರ. ಈ ಬಾರಿ ಉತ್ತಮವಾದಂತಹ ದಾಳಿ ಚರಣ್ ಅವರಿಂದ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಸಂಜಯ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರನನ್ನು ಅಲ್ಲಿ ಟಾರ್ಗೆಟ್ ಮಾಡಿದ್ರು. ಚಾಲಾಕಿ ದಾಳಿಗಾರ ರಕ್ಷಿತ್ ಪೂಜಾರಿ. 2-1 ಒಂದು ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮೀದೇವಿ ನಾಗನಹಳ್ಳಿ. ರಕ್ಷಿತ್ ಪೂಜಾರಿ ಜೂನಿಯರ್ ವಿಭಾಗದಲ್ಲಿ ನಮ್ಮ ಭಾರತ ದೇಶದ ಅದು ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಶ್ರೇಷ್ಠ ಆಟಗಾರ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಹಳ್ಳಿಕಾರ್ ದಿಲೀಪ್ ಅವರು ಸಂಜಯ ರಕ್ಷಿತ್ ಪೂಜಾರಿ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್. ಎಸ್ ಈ ಬಾರಿ ಈಚ್ ದಾಳಿಯಲ್ಲಿ ಸತ್ಯ ಹಿಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ತಂಡದ ಗೆಲುವಿಗೆ ಕಾರಣಕರ್ತನಾದಂತಹ ಆಟಗಾರ. ಈ ಬಾರಿ ಡುಬ್ಕಿ ಹೊಡೆಯುವ ಪ್ರಯತ್ನ ಇತ್ತು, ಆದ್ರೆ ನೂತನ್ ಕೆ ಹಾಗೂ ಅಭಿಷೇಕ್ ಅಯ್ಯ ಹಾಗೂ ರಜತ್ ಕೋಟಿಯಾ ದೊಡ್ಡ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಮತ್ತೆ ದಾಳಿಯಲ್ಲಿ ಪುರುಷೋತ್ತಮ್ ಪಲಾಡ್ ಮೈಸೂರಿನ ಬಾಹುಬಲಿ ಖ್ಯಾತಿ ಆಟಗಾರ, ಕಬಡ್ಡಿಯ ದೈತ್ಯ ಪ್ರತಿಭೆ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆದರ್ಶ, ರೈಟ್ ಕಾರ್ನರ್ ಭಾಗದಲ್ಲಿ ಚರಣ್. ನಾಗನಹಳ್ಳಿ ಚರಣ್ ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಸಂದರ್ಭದಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಂತಹ ಒಬ್ಬ ಶ್ರೇಷ್ಠ ಯುವ ಆಟಗಾರನನ್ನ ಇಲ್ಲಿ ಕಾಣಬಹುದಾಗಿದೆ. ಸಂಜಯ ಪುರುಷೋತ್ತಮ್ ಪಲಾಡ್ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಒಬ್ಬ ಬಲಿಷ್ಠ ದಾಳಿಗಾರ. 3 ಈಚ್ 3-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಡೈವಿಂಗ್ ಟ್ಯಾಕಲ್ ಆದರ್ಶ ಒಂದೊಳ್ಳೆ ಟ್ಯಾಕಲ್ ನೊಂದಿಗೆ ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 4-3 ಇಬ್ಬರು ಪ್ರಮುಖ ದಾಳಿಗಾರನನ್ನ
ಅಂಕಣದ ಹೊರ ಕಳಿಸಿರುವಂತಹ ಲಕ್ಷ್ಮೀದೇವಿ ನಾಗನಹಳ್ಳಿಯ ಡಿಫೆನ್ಸಿವ್ ಭಾಗ. ಈ ಬಾರಿ ಸಾಕಷ್ಟು ಒಳನು ಗೆದ್ರು. ಸರಿಯಾದ ಸಮಯಕ್ಕೆ ನೂತನ್ ಕೆ ಕೂಡ ಅಲ್ಲಿ ಅದ್ಭುತವಾದಂತಹ ಒಂದು ಡಿಫೆನ್ಸ್. ರಾಷ್ಟ್ರೀಯ ಆಟಗಾರ ನೂತನ್ ಕೆ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದ್ದಾರೆ. ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡದ ಆಟಗಾರರಿಗೆ ಪ್ರದೀಪ್ ಅವರು ಸಹ ಸಾಕಷ್ಟು ಸಲಹೆ ಸೂಚನೆ ನೀಡ್ತಾ ಇದ್ದಾರೆ. ಎಸ್ ಲಕ್ಷ್ಮೀದೇವಿ, ಎಸ್ ಸತ್ಯ, ಬೋನಸ್ನ ಜೊತೆಯಲ್ಲಿ ನಿರ್ದೇಶಕರಾಗಿ ನಮ್ಮ ನಾಗನಹಳ್ಳಿಯಿಂದ ಯುವ ಕಬಡ್ಡಿ ಸೀರೀಸ್ಗೆ ತೀರ್ಪುಗಾರಾಗಿ ಆಯ್ಕೆಯಾಗಿರುವಂತಹ ಹೆಮ್ಮೆಯ ಕಬಡ್ಡಿ ಸಾಧಕರು ಅಂತ ಹೇಳ್ಬೋದು ಶ್ರೀಯುತ ಮೋಹನ್ ಸರ್ ಅವರು ಒಂದು ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ರು. ಈ ಬಾರಿ ಚರಣ ಡೈವಿಂಗ್ ಟ್ಯಾಕಲ್ ಬಂತು, ಕವರ್ 8-6. ಹಳೆ ಹುಲ್ಲಿ ಆಗಮಿಸಿದೆ. ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಈ ಬಾರಿ ಸಂಜೆ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು ಮ್ಯಾಚ್. ನಮ್ಮ ಹಳ್ಳಿಕಾರ್ ದಿಲೀಪ್ ಅವರನ್ನ ಕರೆದಕ್ಕೆ ಅವರ ಆತ್ಮೀಯ ಸ್ನೇಹಿತರು ಬಂದ್ರು, ಮುಗಿಸ್ಕೊಂಡು ಬರ್ತಾರೆ ಅವರು ಮ್ಯಾಚ್ ಅನ್ನ. ರಕ್ಷಿತ್ ಪೂಜಾರಿ, ಎಸ್ ಡೈವಿಂಗ್ ಟ್ಯಾಕಲ್, ಆದರ್ಶ, ವಾಟ್ ಅ ಕ್ಯಾಚ್. ಊಹೆಗೂ ನಿಲುಕದ ಅದ್ಭುತ ಪ್ರದರ್ಶನ. ಬರ್ಲಿ ಒಂದು ಜೋರ ಚಪ್ಪಾಳೆ. 9-7 ದಾಳಿಯಲ್ಲಿ ಸತ್ಯ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ 6 ಆಟಕ್ಕೆ ನೋಡುವ ಬೋನಸ್ ಆನ್ ಆಗಿರುವಂತ ಸಂದರ್ಭ. ನೂತನ್ ಕೆ ಲೆಫ್ಟ್ ವಾಪಸ್ಸಾಗಿದ್ದಾರೆ. ಮಧ್ಯ ದಾಳಿಯಲ್ಲಿ ಸತ್ಯ, ಯಂಗ್ ಸ್ಟಾರ್ ಕುಂಬಾರ ಕೊಪ್ಪಲು ತಂಡದಲ್ಲಿ 3 ಹುಡುಕಿದ್ರು. ಸತ್ಯ ದಾಳಿಯಲ್ಲಿ ಪುರುಷೋತ್ತಮ್ ಪಲಾಳ್. ಸಾಕಷ್ಟು ವೇಗದ ದಾಳಿ. 9-8. ಹೇ ಪ್ರಭು, ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಹಾಕಿದ್ದಾರೆ. 10-8. ಮಧ್ಯ ದಾಳಿಯಲ್ಲಿ ಸತ್ಯ 5 ಆಟಕ್ಕೆ ನೋಡುವ. ಪ್ರಭಾಕರನ್ ಅವರು ಸಹ ಫುಲ್ ಜೋಶಲ್ಲಿದ್ದಾರೆ. ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ದಾಳಿಯಲ್ಲಿ ಪುರುಷೋತ್ತಮ್ ಪಲಾಳ್. ಎಸ್, ಅದ್ಭುತವಾದಂತಹ ಒಂದು ಡಿಫೆನ್ಸ್. ಶರಣ ಹಾಗೂ ಆದರ್ಶ ಅದ್ಭುತವಾದಂತಹ ಒಂದು ಡಿಫೆನ್ಸ್ ಅನ್ನು ಇಲ್ಲಿ ಕಾಣಬಹುದಾಗಿದೆ ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡದ ಆಟಗಾರರಿಂದ. 10-9. ಪರೋಟೆ ಅವರ ಯಾರು ಬಾಮೈದನ್ ಕರೀತಿದ್ರ? ನೀವು ಬಾಮೈದ ಅಂತಿದ್ರೆ ಇಲ್ಲಿ ಮ್ಯಾಚ್ ಮುಗಿದೋಗುತ್ತೆ. ಮ್ಯಾಚ್ ನೋಡಿ. ಸತ್ಯ ನೆಮ್ಟಿನಾಡೊಂದಿಗೆ ವಾಪಸ್ ಆದರೂ ದಾಳಿಯಲ್ಲಿ ನೂತನ್ ಕೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. 1 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು. ಮಾಡು ಇಲ್ಲವೇ ಮಾಡಿ ಡಿಸೈಡ್ ರನ್ ನಲ್ಲಿ
ಸತ್ಯ ಈ ಬಾರಿ ಉತ್ತಮವಾದಂತಹ ಒಂದು ಡೈವಿಂಗ್ ಟ್ಯಾಕಲ್ ರಜತ್ ಕೋಟ್ಯಾನ್ ಅವರಿಂದ. ರವಿ ಎಂಡ್ಲೈನ್ ನೋಡ್ತಾ ಇರಿ. ರಕ್ಷಿತ್ ಪೂಜಾರಿ ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ರಕ್ಷಿತ್ ಪೂಜಾರಿ 12-9. ಎಸ್, ಆದರ್ಶ ಅದ್ಭುತವಾದಂತಹ ಒಂದು ಡೈವಿಂಗ್ ಟ್ಯಾಕಲ್ ಪ್ರಭಾಕರನ್ ಅವರಿಂದ. ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದಿನ್ನು ಆರಂಭ ಅಷ್ಟೇ. 13-10, 3 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು. ಸಂಜಯ್ ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಎಸ್ 13-10 ಸಂಜಯ್. ಪರೋಟೆ ಅವರು ಹೇಗಿದೆ ಮ್ಯಾಚ್? ಜಾಲಿ ಜಾಲಿ. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ. ಎಸ್, ಸತ್ಯ. ಬಟ್ ಈಚ್ 1 ಪಾಯಿಂಟ್ ಎನ್ನುವಂತ ತೀರ್ಮಾನ. ಅಸಲ ಆಟಗಾರರು ವಾದ ವಿವಾದಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಸಹಕರಿಸಿ. Third right. It's a do or die. ಭರತ ನೀಳಕದ ಆಟಗಾರ, ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಯುವ ಪ್ರತಿಭೆ. 14-11 ಆದರ್ಶನಿಂದ ನಿರಂತರವಾಗಿ ಟ್ಯಾಕಲ್ಗಳ ಮೇಲೆ ಟ್ಯಾಕಲ್ ಬರ್ತಾ ಇದೆ. ಆದರ್ಶನಿಂದ 2 ಅಂಕದ ಮುನ್ನಡೆಯಲ್ಲಿ ಟೈಗರ್ ಪ್ರಭಾಕರ್ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. 2 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು. ಸೂಪರ್ ಟೆಕಲ್ ಆನ್ ಆಗಿದೆ ದಾಳಿಯಲ್ಲಿ ಸಂಜಯ, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. 3 ಆಟಗಾರ ನಡುವೆ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರನ್ನಿಗೆ ವಾಪಸ್ ಆಗಿದ್ದಾರೆ. ಒಂದೊಳ್ಳೆ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ. ಹಾಗೆ ಮೈಸೂರು ಜಿಲ್ಲೆಯ ಯುವ ಕಬಡ್ಡಿ ಆಟಗಾರರ ಗಮನಕ್ಕೆ ಮುಂಬರುವ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಇದೇ ಬರುವ 13, 14, 15ರಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಡೆಯಲಿಕ್ಕಿದೆ. ಆ ಒಂದು ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಮೈಸೂರು ಜಿಲ್ಲಾ ತಂಡವನ್ನ ಸಿದ್ಧ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇದೇ ಬರುವ ದಿನಾಂಕ 7/5/2025 ಬುಧವಾರದಂದು ಮಧ್ಯಾಹ್ನ 3 ಗಂಟೆಗೆ ನಮ್ಮ ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದಲ್ಲಿ, ಮೈಸೂರು ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಆಟಗಾರ ದೇಹದ ತೂಕ 85 kg ಇರಬೇಕು. ಹಾಗೆ ಒರಿಜಿನಲ್ ಆಧಾರ್ ಕಾರ್ಡ್. ಥರ್ಡ್ ರೈಡ್ ಸತ್ಯ, ನಾಗನಹಳ್ಳಿ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಸೂಪರ್ ಟ್ಯಾಕಲ್ ಆನ್ ಆಗದ 3 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುಶಾಂಕ್ ಅಯ್ಯ, ರೈಟ್ ಕಾರ್ನರ್ ಭಾಗದಲ್ಲಿ ಎಸ್ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇದೆ. ಈ ಬಾರಿ ವೇಟ್ ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ.
ಥರ್ಡ್ ರೈಡ್ ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಡಿಸೈಡೆಡ್ ನಲ್ಲಿ ನೂತನ್ ಕೆ. ಎಸ್, ಉತ್ತಮವಾದಂಥ ದಾಳಿ. ನೂತನ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಒಂದೊಳ್ಳೆ ರೈಡ್ ನೊಂದಿಗೆ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡಕ್ಕೆ ಆಸರಾಗಿರುವಂತಹ ನೂತನ್ ಕೆ. ಸಂಜಯ್ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. 16-13 ಸಾರಥಿ ಡಾಬಾ ಅಮ್ಮು. ಹದಿನಾರು 13 ರಕ್ಷಿತ್ ಪೂಜಾರಿ. ಕ್ಯಾಪ್ಟನ್ ಕೊನೆಯ 5 ನಿಮಿಷದ ಆಟ ಬಾಕಿ ಇದೆ. 4 ನಿಮಿಷ 42 ಸೆಕೆಂಡ್ಗಳ ಆಟ ಬಾಕಿ ಇದೆ. ದಾಳಿಯಲ್ಲಿ ಸತ್ಯ ನಾಗ್ನಳ್ಳಿ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಈ ಬಾರಿ ಪುರುಷೋತ್ತಮ್ ಪೊಲಾಡ್. ಹದಿನೇಳು 13 ನಿನ್ನೆ ಬೇರೆ ನಮ್ಮ RCB ಗೆದ್ದಿರೋ ಖುಷಿಯಲ್ಲಿ ಇದ್ದಾರೆ. ಹದಿನೇಳು 13 ಕೊನೆಯ 3 ನಿಮಿಷ 50 ಸೆಕೆಂಡಿನ ಆಟ ಬಾಕಿ ಇದೆ. ಥರ್ಡ್ ರೈಟ್ ಇಟ್ಸ್ ಅ ಡೂ ಆರ್ ಡೈ. ಪುರುಷೋತ್ತಮ್ ಪೊಲಾಡ್ 4 ಆಟಗಾರ ನಡುವ ಒಬ್ಬ ಶ್ರೇಷ್ಠ ಡಿಫೆಂಡರ್ ನಾಗ್ನಳ್ಳಿ ತಂಡದಲ್ಲಿ ಆದರ್ಶ. ಎಸ್, ವಾಟ್ ಅ ಕ್ಯಾಚ್! ಆದರ್ಶ ನಿರಂತರವಾಗಿ ಡಿಫೆನ್ಸ್ ಭಾಗದಲ್ಲಿ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡದ ಆಟಗಾರರಿಗೆ ಇಲ್ಲಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕಾರ್ನರ್ ಯಾವುದೇ ಕಾರ್ನರ್ ಇರಲಿ, ಆದರ್ಶ ಜೋರ ಚಪ್ಪಳಿ ಬರಲಿ, ನಿಮ್ಮೂರಿನ ಹೆಮ್ಮೆ ಆಟಗಾರ ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. 17-14 ದಾಳಿಯಲ್ಲಿ ಸಂಜಯ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ನೂತನ್ ಕೆ ಕ್ಯಾಪ್ಟನ್. ಲಾಸ್ಟ್ 3 minutes ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನಮ್ಮ ಟೈಗರ್ ಪ್ರಭಾಕರ್ ಅವರು ಎಲ್ಲೋದ್ರು? ಬಂದಿದ್ದಾರೆ. ಎಲ್ಲೋಗಿದ್ರಿ ಮಹಾಪ್ರಭು? ಹದಿನೇಳು 14 ಕೇವಲ 3 ಅಂಕದ ಅಂತರ ಮಾತ್ರ. ಕಬಡ್ಡಿಯಲ್ಲಿ ಏನು ಬೇಕಾಗಬಹುದು. ಥರ್ಡ್ ರೈಟ್ ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಡಿಸೈಡ್ ರೈಡ್ ನಲ್ಲಿ ಸಂಜಯ್ 4 ಆಟಗಾರ ನಡುವೆ. ಎಸ್, ರಜತ್ ಕೋಟ್ಯಾನ್ ಒಂದು ಉತ್ತಮವಾದಂತಹ ಟ್ಯಾಕಲ್, ಅಷ್ಟೇ ಅದ್ಭುತವಾದ ಸಪೋರ್ಟ್ ಕೂಡ ಅಲ್ಲಿ ನೂತನ್ ಕೆ ಅವರಿಂದ. 18-14 ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡದ ಥರ್ಡ್ ರೈಡ್. ಓಕೆ, ಸೆಕೆಂಡ್ ರೈಡ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. 18-14 ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡದ ಪರವಾಗಿ. ಸ್ಥಳೀಯಲ್ಲಿ ಒಬ್ಬ ಆಟಗಾರ ಈ ಬಾರಿ ಉತ್ತಮವಾದಂತಹ ಡ್ಯಾಶ್ ಇಲ್ಲಿ. ಥರ್ಡ್ ರೈಟ್ 19-14
ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ವೆಂಕಿ. ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ವಿಶೇಷವಾಗಿ ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡದ ಆದರ್ಶ್ ಕೂಡ ಅಲ್ಲಿ ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡಿದ್ದಾರೆ. ದಾಳಿಯಲ್ಲಿ ಲಕ್ಷ್ಮೀದೇವಿ ನಾಗನಹಳ್ಳಿ ತಂಡದ ಜೆರ್ಸಿ ನಂಬರ್ 15 ಆಟಗಾರ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇತ್ತು. ಆದರೆ ಇದರೊಂದಿಗೆ ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡ ವಿಜಯಶೀಲಾಗಿ ಫೈನಲ್ಗೆ ಲಗ್ಗೆಟ್ಟಿದೆ. ಪ್ರೇಕ್ಷಕರ ಇನ್ನುಳಿದಿರೋದು ಒಂದೇ ಒಂದು ಪಂದ್ಯ.